ಗಾಯ್ಸ್, ನಾ ಇವತ್ತೊಂದು ಕ್ರೇಜಿ ಆಗಿರೋ ಒಂದು ಚಾಲೆಂಜ್ ಮಾಡ್ತಾ ಇದ್ದೀನಿ. ಆ ಚಾಲೆಂಜ್ ಯಾಕಾಗಿ ಮಾಡೋದಕ್ಕೂ ಒಂದು ರೀಸನ್ ಐತಿ. ಏನಂದ್ರೆ ನಾನು ರೀಸೆಂಟ್ ಆಗಿ ನಿನ್ನೆ ಅಷ್ಟೇ ಬೆಂಗಳೂರಿಗೆ ಹೋಗಿದ್ದೆ. ಮನೆಯಿಂದ ಹೋಗ್ಬೇಕಾದ್ರೆ ನಮ್ಮ ಮನೆಯಿಂದ ಬೆಂಗಳೂರು ಕರೆಕ್ಟಾಗಿ 390 ಕಿಲೋಮೀಟರ್ ಆಗೈತೆ. 390. ನಾನು ಇಲ್ಲಿ ಫುಲ್ ಟ್ಯಾಂಕ್ ಒಂದು ಸರಿ ಫುಲ್ ಟ್ಯಾಂಕ್ ಮಾಡಿಸಿದ್ರೆ ಸೀದಾ ಬೆಂಗಳೂರಿಗೆ ಹೋಗ್ಬೋದು. ಬೆಂಗಳೂರಿಂದ ಫುಲ್ ಟ್ಯಾಂಕ್ ಮಾಡಿಸಿದ್ರೆ ಸೀದಾ ಮನೆಗೆ ಬರ್ಬೋದು. ಇದ್ರಾಗ ಏನು ಡಿಫ್ರೆನ್ಸ್ ಕಾಣಿಸ್ತು ಅಂದರೆ, ನಾನು ಆ ಕಡೆ ನಯಾರ ಪೆಟ್ರೋಲ್ ಬಂಕ್ಗೆ ಪೆಟ್ರೋಲ್ ಹಾಕ್ಸಿರೋದು. ಅದು ಬೆಂಗಳೂರಿಗೆ ಕರೆಕ್ಟಾಗಿ ಬೆಂಗಳೂರಿಗೆ ಮುಗಿಸ್ತೀವಿ. ಕಡೆಗೆ ಬೆಂಗಳೂರಿಂದ ಇಂಡಿಯನ್ ಎಲ್ಲ ಪೆಟ್ರೋಲ್ ಹಾಕ್ಸಿದ್ದು, ಅದಿನ್ನೂ ಶಿವಮೊಗ್ಗ ಬಂದಿದೆ ಅಷ್ಟೇ. ಇದು ನನ್ನ ಪ್ರಕಾರ ನಾನು 100 ಕ್ರೂಸ್ ಮಾಡಿರೋದು. ನಾನು ಅದಕ್ಕೆ ಒಂದು ಕಂಪ್ಯಾರಿಸನ್ ಮಾಡೋಣ ಅಂತ. ಎಷ್ಟು ಪೆಟ್ರೋಲ್ ಬಂಕ್ ಇದಾವೆ ನಂಗೆ ಗೊತ್ತಿರೋ ಪ್ರಕಾರ, ಇಂಡಿಯನ್ ಆಯಿಲು, ನಯಾರ, ಆಮೇಲೆ ಶೆಲ್ಲು, ಆಮೇಲೆ ಜಿಯೋ, ಆಮೇಲೆ ಇನ್ನೊಂದು ಯಾವ್ದು ಭಾರತ್, HP, ಸುಮಾರು ಪೆಟ್ರೋಲ್ ಬಂಕ್ ಇದಾವೆ. ಇದೆಲ್ಲದಕ್ಕೂ ಒಂದು 55 ರೂಪಾಯಿ ಪೆಟ್ರೋಲ್ ಇಲ್ಲ 100 ರೂಪಾಯಿ ಪೆಟ್ರೋಲ್ನ ತಗೊಂಡು ಬೇಡ 1 ಲೀಟ್ರ್ ಪೆಟ್ರೋಲ್ ತಗೊಂಡು, ಇದು ನಮ್ದು ಇದೆ NS. ನನ್ನ ಗಾಡಿ ಮಾಡೋಕ್ಕೆ ನಾನು ಸರ್ವಿಸಿಗೆ ಕೊಡ್ತೀನಿ. ನನ್ನ ಗಾಡಿ ಮಾಡೋಕ್ಕಲ್ಲ, ಮತ್ತು ಟ್ಯಾಂಕು ಫುಲ್ ಐತಿ. ಇದ್ರಾಗೆ 1 ಕಿಲೋಮೀಟ್ರು 1 ಲೀಟ್ರ್ ಪೆಟ್ರೋಲಿಗೆ ಎಷ್ಟು ಹೋಗುತ್ತೆ ಅನ್ನೋದನ್ನ ಕಂಪೇರ್ ಮಾಡ್ತೀವಿ. ಇವಾಗ ನಯಾರ 1 ಕಿಲೋಮೀಟ್ರಿಗೆ 1 ಲೀಟ್ರ್ ಪೆಟ್ರೋಲ್ಗೆ ಎಷ್ಟು ಕಿಲೋಮೀಟ್ರ್ ಹೋಗುತ್ತೆ, ಅದೇ ಭಾರತ್ 1 ಲೀಟ್ರ್ ಪೆಟ್ರೋಲ್ಗೆ ಎಷ್ಟು ಕಿಲೋಮೀಟ್ರ್ ಹೋಗುತ್ತೆ ಅಂತ ಅದನ್ನು ಕಂಪ್ಯಾರಿಸನ್ ಮಾಡೋಣ. ಐ ಹೋಪ್ ಈ ವಿಡಿಯೋ ಮಾಡ್ಯಾರೋ ಇಲ್ಲ ನನಗೆ ಗೊತ್ತಿಲ್ಲ, ನಾನು ಈ ವಿಡಿಯೋ ಚೆಕ್ ಮಾಡಲಿಲ್ಲ. ಬಟ್ ಇದೊಂಥರ ಆ ತಲೆಗೆ ಬಂತು, ಮಾಡೋಣ ಅಂತ ಅಂದ್ಕೊಂಡಿದ್ದೆ. ನೋಡೋಣ ಇದು ಯಾವ ಥರ ರಿಯಾಕ್ಷನ್, ಇದು ಯಾವ ಥರ ಇರುತ್ತೆ ಗೊತ್ತಿಲ್ಲ. ಪೆಟ್ರೋಲ್ ಬಂಕರು ಏನೇನು ಇದು ಮಾಡ್ಬೋದು. ಈಗ ಇನ್ಸ್ಟಾಗ್ರಾಮ್ ಗೊತ್ತಲ್ಲ, ಈ ಬ್ರ್ಯಾಂಡ್ಸ್ ಬಗ್ಗೆ ಏನಾದರೂ ಒಂದು ಮಾಡಿದ್ರೆ ಅಕೌಂಟ್ ಸಸ್ಪೆಂಡ್ ಆಗೋ ಚಾನ್ಸು ಇರ್ಬೋದು. ನೋಡೋಣ, ಏನೋ ಒಂಥರ ರಿಸ್ಕ್ ತಗೊಂಡು ಮಾಡ್ತೇವೆ. ಮತ್ತು ಇದು ಒಂಥರ ಭಾರಿ ಕಷ್ಟ ಏನಂದರೆ, ಇದು 40 ಕೊಡ್ತಿದ್ದಲ್ಲ, ಇದು 40 ಕೊಡ್ತಿದೆ ಅಂತ ಮೈಲೇಜು. ಈಗ 40 ಕಿಲೋಮೀಟ್ರ್ ಹೋಗ್ಬೇಕು, 40 ಕಿಲೋಮೀಟ್ರ್ ಬರ್ಬೇಕು. ಒಂದು 4-5 ಥರ ಪೆಟ್ರೋಲ್ ಅಂತೂ ಯೂಸ್ ಮಾಡ್ಬೇಕು. ಭಾರಿ ಕಷ್ಟ ಐತಿ ಇವತ್ತು. ನೋಡೋಣ, ಕ್ರೇಜಿ ಆಗಿರ್ತೈತಿ ಇವತ್ತು ಏನೇನಂತ ನೋಡೋಣ. ನೀವು ಯಾವ ಪೆಟ್ರೋಲ್ ಹಾಕ್ಸಿದ್ರೆ ಬೆಸ್ಟು. ಬಟ್ ಏನಂದರೆ ಒಂದೊಂದು ಬಂಕಗೂ ಪ್ರಾಬ್ಲಮ್ ಇರ್ತೈತಿ, ಡೆನ್ಸಿಟಿ ಮೇಲೆ ಅದೆಲ್ಲ ಇರ್ತೈತಿ. ಡೆನ್ಸಿಟಿ ಚೆಕ್ ಮಾಡಿಸಿದ್ದು ಪೆಟ್ರೋಲ್ ಹಾಕ್ಸೋದು ಆ ಥರ. ನೋಡೋಣ ಯಾವ ಥರ ಇರ್ತೈತೆ. ಬೆಂಗಳೂರಾಗ ಎಲ್ಲಿ ಹಾಕ್ಸಿದ್ದು ಅಂದರೆ, ನಾನು ಯಾವುದೋ ಫ್ಲೈಓವರ್ ಹತ್ತಕ್ಕಿಂತ ಮುಂಚೆ ಒಂದು ಇಂಡಿಯನ್ ಎಲ್ಲ ಹಾಕ್ಸಿರೋದು. ಇಲ್ಲೇ ಕೈ ಕೊಟ್ಟಿದ್ದು. ಬರೀ 300 ಕರೆಕ್ಟಾಗಿ 325 ಕಿಲೋಮೀಟ್ರ್ ಬಂದೆ. ಇನ್ನೂ ಒಂದು 70 ಕಿಲೋಮೀಟ್ರು ಮೋಸ ಮಾಡಿದ್ರು ನನಗೆ. ಅದಕ್ಕೆ ಈ ಕಂಪ್ಯಾರಿಸನ್ ವೀಡಿಯೋ ಮಾಡ್ತಾಯಿದ್ದೀನಿ. ನೋಡೋಣ, ಕ್ರೇಜಿ ಆಗಿರ್ತೈತಿ. ಬರೀ ಫಸ್ಟ್ ಇವಾಗ ಯಾವುದಕ್ಕೆ ಹೋಗೋಣ? ಭಾರತ್. ಫಸ್ಟ್ ಈಗ ನಮ್ಮ ಭಾರತ ದೇಶದಾಗೆ ಭಾರತ್ ಪೆಟ್ರೋಲ್ ಇವನ್ನ ಲೆಟ್ಸ್ ಗೋ. ಇವಾಗ ನಿಮಗೆ ಬಂದಿರೋ ಪ್ರಾಬ್ಲಮ್ ಏನು ಅಂದ್ರೆ, ಯಾವ್ದು ಈಗ ಪೆಟ್ರೋಲ್ ಬಂಕಾಗೆ ಬಾಟ್ಲೆ ಕೊಡೋದಿಲ್ಲ ಪೆಟ್ರೋಲ್. ಈಗ ಅದೇ ನಮಗೆ ಪ್ರಾಬ್ಲಮ್ ಆಗ್ತಾ ಇರೋದು. ಈಗ ಬೈಕಿಂದು ಇದ್ರಾಕೊಂದು 50 ರೂಪಾಯಿ ಪೆಟ್ರೋಲ್ ಐತೆ ಅಷ್ಟೇ. 50 ರೂಪಾಯಿ ಪೆಟ್ರೋಲ್ ಖಾಲಿ ಮಾಡಿ ಎಲ್ಲಿ ಪೆಟ್ರೋಲ್ ಕೊಡೋದಿಲ್ಲ, ಇಲ್ಲಿ ಗಾಡಿಗೆ ಹಾಕ್ಸೋದಂತ ಇದೀವೋ. ಬಾಟ್ಲೆ ಎಲ್ಲೆಲ್ಲಿ ಕೊಡ್ತಾರೆ ಅಲ್ಲಿ ಬಾಟ್ಲೆ ಹಾಕೋದಂತ ಇದೀವಿ. ನೋಡೋಣ ಏನೇನಾಗುತ್ತೆ. ಬಾಟ್ಲಿ ತಗೋಬೇಕಲ್ಲ, ಖಾಲಿ ಕವರ್ ಆಗಿ ಬಾಟ್ಲಿ ಹಾಕಿ ನೀವು ಇದ್ರ ಫಸ್ಟ್ ಭಾರತ್ ಹೋಗಿ ತುಂಬಿಸ್ಕಿಂದ ಅಲ್ಲಿ ಕೊಡಲ್ಲ ಅಂತ ಮಾಡಿದೆ. ನೋಡೋಣ, ಕೊಟ್ರೆ ತುಂಬಿಸೋಣ, ಇಲ್ಲ ಅಂದ್ರೆ ಬೈಕ್ ಹಾಕೋಣ. ಇವಾಗ ನೋಡೋಣ ಎಲ್ಲೆಲ್ಲಿ ಕೊಡ್ತಾರೆ ಅಂತ. ಎಲ್ಲ ಅರ್ಧ 55 ರೂಪಾಯಿ ನೋಡಲಿ. ಅಫಿಷಿಯಲ್ ಆಗಿ ಕೈ ಹಿಡ್ಕೋದ್ರೆ ಅವರ ಮನೆ ಸಾಕೈತೆ ಅಂತ. ಜೀವನದಾಗ ಏನೇ ಆಗಿರ್ಲಿ ಆರ ಇಂಪಾರ್ಟೆಂಟ್. ಅದಕ್ಕೆ ಕವರ್. ಇವಾಗ ಒಂದು ಬ್ಯಾಗ್ ತಗೋತೀವಿ, ರೂಮಿಗೆ ಹೋಗಿ ನನ್ನೊಂದು ಬ್ಯಾಗ್ ಐತೆ, ಸ್ವಲ್ಪ ಅಫಿಷಿಯಲ್ ಆಗಿದೆ ಅಂತ. ಫೋನ್ ಅವರಿ. ಹಾಂ, 40 ಕಿಲೋಮೀಟರ್ ಹೋಗೋಣ, 35 ಹೋಗೋಣ, ಮತ್ತೆ 35 ವಾಪಸ್ ಬರೋಣ. ವಾಪಸ್ ಬರೋಕೆ ಮತ್ತೆ ಸುಮ್ಮನೆ ಆಗ್ಬಿಟ್ಟಿವಿ. ನೋಡೋಣ ಯಾವುದು ಬಂಕೋ ಜಾಸ್ತಿ ಕೊಡ್ತಿದೆ ಅಂತ. ನನ್ನ ಪ್ರಕಾರ ನಯಾರ ಕೊಡ್ಬೋದು. ನೋಡೋಣ ಯಾವ ಥರ ಅಂದರೆ ಡೆನ್ಸಿಟಿ ಮೇಲೂ ಡಿಪೆಂಡ್ ಆಗಿತ್ತಲ್ಲ. ನೋಡೋಣ ಏನೇನು ಕತೆ. ಫಸ್ಟ್ ಇವಾಗ ನಮ್ಮ ಭಾರತದಲ್ಲಿ ಹುಟ್ಟಿ ಬೆಳೆದಿದ್ದಾಗಿ ಭಾರತ್ ಪೆಟ್ರೋಲ್ ಹಾಕಿ ಬರೋಣ. ಆಮೇಲೆ ನಯಾರ, ಶೆಲ್ಲು, ಗಿಲ್ಲು, ಬಲ್ಲು, ಜಿಯೋ, ಜೆಲ್ಲು ಎಲ್ಲ ಸೇವೆ ಲಭ್ಯವಿಲ್ಲ. ಗಾಯ್ಸ್ ನೋಡೋಣ ಏನು ಕತೆ, ಏನು ಮುಚ್ಚಿ ಬರ್ಬೇಕಾ ಈ ಬಾಟ್ಲಿನ ಕವರ ಮುಚ್ಚಿ ಬರ್ಬೇಕಾ? ಕವರ್ ಐತಿ, ಜುಗಾಡು ಕಳ್ಮಾಲ್. ಹೊಡಿ ಕಳ್ಮಾಲ್ 50 ರೂಪಾಯಿ ಆತಾ ಕೊಡೋದು ಇವತ್ತು. ದಾನ, ವೀರ, ಶೂರ, ಕರ್ಣ, ಯೋಗಿ ಯಾವ ಪೆಟ್ರೋಲ್ ಬಂಕೋ ಕೊಡೋದ ತಾನೆ. ಹಿಂಗೆ ಬಾಟ್ಲೆಗೆ ಪೆಟ್ರೋಲ್ ಕಾಲಿದ್ದಾಗ ಈ ಬಾಟ್ಲೆ ಕೊಡೋದಿರಲ್ಲ, ಅವಾಗ ಹಿಂಗೆ ಕವರ್ ತಂದು ಜುಗಾಡ್ ಮಾಡ್ಬೇಕು. ನಮಗೆ ಕವರ್ ಸಿಕ್ತು ಗೈಸ್. ಈಗ ಇದ್ರಕ್ಕೆ ಬೆಳಗ್ಗೆ 50 ರೂಪಾಯಿ ಪೆಟ್ರೋಲ್ ಹಾಕ್ಸಿದೀವಿ. ಇವಾಗ 50 ರೂಪಾಯಿ ಪೆಟ್ರೋಲ್ ಖಾಲಿ ಮಾಡಿ 50 ರೂಪಾಯಿ ಹಾಕೋಣ. ಲೆಟ್ಸ್ ಗೋ. ಒಂದು ವಿಡಿಯೋ ಮಾಡ್ತಾ ಇದೀವಿ, ಏನು ಗೊತ್ತಾ, ಇಲ್ಲಿ ನಮ್ಮ ಇದ್ರಾಗ ಎಷ್ಟು ಪೆಟ್ರೋಲ್ ಬಂಕ್ ಇದಾವೋ, ಈ ಭಾರತ್, ಪೆಟ್ರೋಲಿಯಂ, ಅವು ಇವು ಹಾಳು ಮೂಳು ಏನೇನಿದಾವೋ, 50 ರೂಪಾಯಿ ಇದೆ. ಯಾವ್ದು ಎಷ್ಟು ಕಿಲೋಮೀಟರ್ ಹೋಗುತ್ತೆ ಅಂತ, ಮೈಲೇಜ್ ಎಷ್ಟು ಕೊಡ್ತಾವ ಅಂತ ಚೆಕ್ ಮಾಡ್ಬೇಕು. ನಿಮ್ ಪ್ರಕಾರ ಎಲ್ಲ ಬಂಕಲ್ಲೂ ಪೆಟ್ರೋಲ್ ಬಂಕಲ್ಲಿ ಬಾಟ್ಲಿಗೆ ಪೆಟ್ರೋಲ್ ಹಾಕಲ್ಲ, ಅದಕ್ಕೆ ಜುಗಾಡ್ ಮಾಡ್ತಾ ಇದೀವಲ್ಲ. ಕವರ್ ಹಾಕ್ತಿರ ಹಾಕ್ತಾರೆ, ಕವರ್ ಅವ್ರಿಗೆ ಗೊತ್ತಾಗ್ಬಾರ್ದು. ಈಗ ನಿಮ್ ಪ್ರಕಾರ ಯಾವ್ದು ಕೊಡ್ಬೋದು ಜಾಸ್ತಿ? ಇಂಡಿಯನ್, ನಯಾರನ, ಶೆಲ್ಲ, ಜಿಯೋನ? ನಿಮ್ ಪ್ರಕಾರ ಯಾವ್ದು ಕೊಡ್ಬೋದು ಜಾಸ್ತಿ ಮೈಲೇಜ್? ಇಲ್ಲಿ ಭಾರ್ಗವಿ ಪೆಟ್ರೋಲ್ ಬಂಕ್ ಫೇಮಸ್. ಯಾವ್ದು ಭಾರತ್? ಅಲ್ಲೇ ಹಾಕಿ ಬಂದಿದ್ದು. ಮೇ ಬಿ ಅಲ್ಲೇ ಕೊಡ್ಬೋದು, ಅಲ್ಲೇ ಜಾಸ್ತಿ ಕೊಡ್ಬೋದಾ? ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾರೆ, ಒಳ್ಳೆ ಕ್ವಾಲಿಟಿಯಿಂದ ಅಂತ. ಎಷ್ಟೋ ಜನ ಹೋಗಿ ಹಾಕ್ಸ್ಕೊಂಡ್ ಬರ್ತಾರೆ. ನಿನ್ ಪ್ರಕಾರ ನಾಚಿನ ಯಾವ್ದು ಬದಿತ ಭಾರ್ಗವಿ ಬರ್ಲಿ, ಭಾರತ್ ಬದಿದಾ? ಎಸ್ ಸರ್ ಬ್ರೋ, ನಿಮ್ ಪ್ರಕಾರ ಬರ್ರಿ. ನಿಮ್ ಪ್ರಕಾರ
ನಮ್ಮ ಪ್ರಕಾರ ಯಾವುದು ಬರಲ್ಲ. ಎಲೆಕ್ಟ್ರಿಕ್ ಬೈಕ್ ಇಸ್ ಬೆಸ್ಟ್. ಚೆಕ್ ಮಾಡೋಣ ಭಾರತ್ ಬೈತಾ ಯಾವ್ದು ಬೈದಿದೆ ಅಂತ. ಬೇಗ ಬಾಟ್ಲಿ ತಂದು ಕೊಡು. ಇಷ್ಟು ಎಷ್ಟು ಹೇಳ ಅಷ್ಟು ಎತ್ಕೊ ಬಾ, ಇಲ್ಲಾಂದ್ರೆ ನಮ್ ಯೋಗಿ ರೋಡಾಗ ಹಾರಿಸ್ತಾನೆ. ನೀನಿರೋದು ಆಯಾ ಕೆಲಸ ಇರುತ್ತೆ, ಬಾಟ್ಲಿ ಆಗ್ಯಾರ. ನಾವು ಜಮಾನ್ದಾಗ ಸಣ್ಣಗಿರ್ಬೇಕಾರೆ ಬಾಟ್ಲಿನೂ ಅದೀವಿ. ನಿಜವಾಗ್ಲೂ ಬಾಟ್ಲಿ ಅದಲ್ಲ, ಈಗ ಕ್ವಾರ್ಟರ್ ಬಾಟ್ಲಿ ಬರೋವಲ್ಲ, ಬಿಯರ್ ಬಾಟ್ಲಿನೆಲ್ಲ ಅದು ಪಾರ್ಟಿ ಮಾಡಿವು ಆವಾಗ ಜಮಾನ್ದಾಗ. ಯಾವ ಬೀರ್ ಬಾಟ್ಲಿನ ಯಾವ್ದು ಬೇಕು ಇದ್ಕ ಬೈ ಒನ್ ಗೆಟ್ 4 ಫ್ರೀ. ಇಲ್ಲೇ ಇದಾವಲ್ಲ, ಇಲ್ಲೇ ಇದಾವ ಆತ್ಕಳ ಇವಿಗೆ ಬಸ್ 2 ಬಾಟ್ಲಿ. ಅದು ರೋಡಾಗ ಆಯನ್ ಅಂದ್ರೆ ಆರಾಮ್ ಮೈನಸ್ ಆಗಿತ್ತು. ರೋಡಾಗ ಆಯನ್ ಅಂದ್ರೆ 1, 2, 3 ಬಾಟ್ಲಿ ಸಿಕ್ತಿವೋ, ಇನ್ 2 ಬಾಟ್ಲಿ ರೋಡಾಗ ಆಯನ ತಲೆಗಿಡ್ಸೋಣ ಬರ್ರಿ ಗೈಸ್. ಬಾಟ್ಲಿ ಸಿಕ್ತಿವೋ, ಇವಾಗ ಬಾಟ್ಲಿಗೆಲ್ಲ ಹೆಸರು ಬರ್ದು ಒಂದ್ಸಲ ಅಫಿಷಿಯಲ್ ಬ್ಯಾಗ್ ಹಾಕಿವ. ನಾವು ಬಂದು ರಿಸಲ್ಟ್ ಹೇಳ್ತು ನಿಮಗೆ ಯಾವ್ದಾಯ್ತು ಅಂತ. ಯಾವ್ದು ಮನೇಲಿ ಬೈತದೆ ಫೇಮಸ್ ಎಲ್ಲ ಇಲ್ಲ. ನಯಾರ ಬಂದ್ರೆ ನಯಾರನೇ ಹಾಕ್ಸ್ಬೇಕು, ಓಕೆನಾ? ಬರೀ ಇದು ಪ್ರಮೋಷನ್ ಅಲ್ಲ ಎಂತದಲ್ಲ, ಸುಮ್ಮನೆ ಒಂದು ಟೆಸ್ಟ್ ಅಷ್ಟೇ ಮಾಡೋಣ ಅಂತ. ಗೈಸ್ ಈ ಕವರ್ ಒಂದ್ ಬೇಕು. ಇದು ಭಾರತ್ ಪೆಟ್ರೋಲ್, ಇದಕ್ಕೆ ಭಾರತ್ ಪೆಟ್ರೋಲ್ ಅಂತ ಗೊತ್ತಾಗ್ಬೇಕಲ್ಲ, ಅದಕ್ಕೆ ಇದಕ್ಕೀಗ ಬರಿತೀವಿ. ಈಗ ಇಷ್ಟು ಬಾಟ್ಲಿ ಕಲೆಕ್ಟ್ ಮಾಡಿವ, ಇದಷ್ಟು ಬಾಟ್ಲಿಗೆ ಪೆಟ್ರೋಲ್ ಜ್ಯೂಸ್ ಇದೆ. ಅದೇ ಹೌದದ ಮಿಕ್ಸ್ ಆಗಿರ್ಬೇಕಣ್ಣ. ಗೈಸ್ ಕೆಳಗಡೆ ನೀರದೆ, ಇದು ಭಾರತ್ ಪೆಟ್ರೋಲ್, ಕೆಳಗಡೆ ನೀರ್ ಐತಿ. ಇಥೆನಾಲ್ ಹಾಕರ್ ಕಣ, ಇಲ್ಲಿ ಜಲ್ ತರ ಐತೆ. ಅದಕ್ಕೆ ಬಾಟ್ಲೆ ಕೊಡೋದಿಲ್ಲ ಅಂತ ಅನ್ಕೊಂಡಿನಿ. ಏನಾರು ತಗ್ಬರ ಬರೆಯೋಣ, ಪೆನ್ ತಗ್ಬರ, ಪೆನ್ ಕೊಡ ಚಿನ್ನ. ಕಾಲೇಜಿ ಹೋಗೋ ಹುಡುಗ ಬ್ಯಾಗ್ ಹುಡುಕ್ತೇನೆ. ಅದ್ ಹೆಂಗ್ ಓದ್ತೀರಾ? ಬ್ಯಾಗ್ ಹುಡುಕ್ತೇ ಇರ್ತದೆ ಕಾಲೇಜ್. ಮಗ ಪೆನ್ ಕೊಡಲೆ, ನಿನ್ನ ಪೆನ್ ಏನವಲ್ಲ, ಪೆನ್ ಸಿಗ್ತೇನಾ? ಮತ್ತೆ ಯಾಕೆ ಓದಾಗ ಹೋಗಿ ಸುಮ್ನೆ. ಇವೆಲ್ಲ ನನ್ ಬ್ಯಾಗ್ ನೋಡ್ರಿ, ಒಂಥರ ಮನ್ಯಪ್ಪ ಇದು. ಅವಂದೇ ಒಂದ್ ಪೆನ್ ತಗೊಂಬರ್ಯಾ. ಈಗ ಬರೀ ಹೇಳ್ತೀನಿ ಗೈಸ್. ಈಗ 5 ಪೆಟ್ರೋಲ್ನ ಟೆಸ್ಟ್ ಮಾಡೋಣ. 5 ನಿಮಗೆ ಗೊತ್ತಿರ ಕಮೆಂಟ್ ಮಾಡ್ರಿ, ಇನ್ನ ಎಷ್ಟು ನಮ್ಗೆ ಗೊತ್ತಿಲ್ಲದೆ ಇದಾವೆ ಅಂತ. ಬೆಂಗಳೂರ ಟೆಸ್ಟ್ ಮಾಡ್ರೆ ಒಳ್ಳೊಳ್ಳೆ ಪೆಟ್ರೋಲ್ ಸಿಗ್ತಾವ. ಆಲ್ಮೋಸ್ಟ್ ಏನಂದ್ರೆ ನಮ್ಮ ಹಳ್ಳಿ ಸೈಡ್ ಸಿಗೋ ಪೆಟ್ರೋಲ್ ಎಲ್ಲಾ ಕಡೆನೂ ಸಿಗ್ತಾವಂತ. ಬೆಂಗಳೂರಲ್ಲಿ ಸಿಗೋದು ಬೆಂಗಳೂರಲ್ಲಿ ಸಿಗ್ತಾವ. ಬರೀ ಈಗ ಚಿನ್ನ ಬರೀ ಭಾರತ್ ಚೆನ್ನಾಗ್ ಬರೀಯಲ್ಲಿ. ಫಸ್ಟ್ ಭಾರತ್ ಪೆಟ್ರೋಲ್, ನೆಕ್ಸ್ಟ್ ಇಂಡಿಯನ್ ಚಂದ ಬರೀತ ನಡ್ಡಿದ ಹುಡುಗ. HP ಪೆಟ್ರೋಲ್, ಅದಾದ ನೆಕ್ಸ್ಟ್ ನಯರ ಮಗ. ಮತ್ತೆ ಯಾವ್ದು ಇದಾವ? SR EASS. ನೋಡ ನೀ ಪೆಟ್ರೋಲ್ ಬಂಕ್ ನಾನು ನೋಡಿರ್ತೀನಿ, ಬಟ್ ಪೆಟ್ರೋಲ್ ಹಾಕ್ಸಲ್ಲ. ಇವತ್ತು ಹಾಕ್ಸೋಣ. ಡಬಲ್ ಗಮ್ ಟೆಪ್ ತಂದು ಕರೆಕ್ಟ್ ಹಿಂಗ್ ಅನಿಸ್ತು. ಇದು ಭಾರತ್ ಒಂದ್ 4 ರೌಂಡ್ ನೋಡಿ. ಜುಗ್ ಚೆನ್ನಾಗ್ ಮಾಡಬಾರ್ದು ಜೀವನದಾಗೆ. ಪೆಟ್ರೋಲ್ ಅದೇ ಸಿಗಾಲೆಟ್ ಹುಡ್ತಿಯಲ್ಲ ಮುಳ್ಳು. ಅಯ್ಯಪ್ಪ ಸುಟ್ಟೋಕು ಹುಡ್ಗ. ಅದೋಡ ಅಲ್ಲೇ ಬೈತ ನೋಡ್ಲಿ ಬೋಸಡಿ. ಗೈಸ್ ಇದು ಭಾರತ್ ಪೆಟ್ರೋಲ್. ಗೈಸ್ ಭಾರತ್ ಪೆಟ್ರೋಲ್ ಒಳ ಹಾಕ್ತಿವ. ಭಾರತ್ ಅದಾದ್ಮೇಲೆ ಯಾವ್ದು ಇಂಡಿಯನ್ HP ಇಂಡಿಯನ್, ಅದಾದ್ಮೇಲೆ ಅದ್ಯಾವ್ದು ಅಂದಲ್ಲ ಅದು, ಅದಾದ್ಮೇಲೆ ಅದ್ ಬ್ಯಾಡ್ ಅನ್ಸಿತ್ ಕಣ. 5 ನಾವು ಚಾಲೆಂಜ್ ಮಾಡಲ್ಲ, 5 ಐತೆ. ಇವಾಗ ಕೊಂಡನ ಹಾಕಿಲ್ಲ ಅಕ್ಕ. ಓಕೆ ಗೈಸ್ ರೆಡಿ, ಹೋಗೋಣ ಬರ್ರಿ. ಚಾಲೆಂಜ್ ಸ್ಟಾರ್ಟ್, ಲೆಟ್ಸ್ ಗೋ. ಬಾರಿ ಎಕ್ಸೈಟ್ಮೆಂಟ್ ಆಗಿದ್ದೀನಪ್ಪ ನಾನಂತ. ಗೈಸ್ ರೊಟ್ಟಿ ಚಿಕನ್ ನೋಡ್ತಾ ನಮಗಿಲ್ಲ ಚಿನ್ನ. ಬಾ ಉಲ್ಟು ಬತ್ತು ಉಳಿಸಿಡು. ಗೈಸ್ ಇದು HP ಅನ್ಸೋಣ. ಮುಂದೆ ನೋಡಿ ನಂಗೆ ಯಾವ ತರ ಫೀಲ್ ಆಗ್ತೈತೆ ಅಂದ್ರೆ, ಹೆಂಗ್ ತರ್ತಾ ಇದೀವಿ ಅಂದ್ರೆ, ಆಮೇಲೆ ಇದ್ರಾಗ ಏನೇನ್ ಗೊತ್ತಾಗಿದೆ ಅಂದ್ರೆ ಕ್ವಾಂಟಿಟಿನೂ ಗೊತ್ತಾಗಿದೆ, ಎಷ್ಟು ಕ್ವಾಂಟಿಟಿ ಹಾಕ್ತಾರೆ ಎಲ್ಲದೂ ಗೊತ್ತಾಗಿದೆ. ಇವಾಗ ನಿಮಗೆ ಎಲ್ಲದನ್ನೂ ತೋರಿಸ್ದೆ. ಎಲ್ಲ ಪೆಟ್ರೋಲಿಂದು ಸಾಲಾಗ ಒಂದ್ ಕಡೆ ಇಟ್ಟು ಅದಾದ್ಮೇಲೆ ಟೆಸ್ಟ್ ಮಾಡೋಣ. ಇವಾಗ ಹೆಸರು ಅಣಿಸ್ಬೇಕಲ್ಲ, ಇವಾಗ ಹೆಸರು ಅಣಿಸ್ಬೇಕು. ಗೈಸ್ ಈಗ ಇದಕ್ಕೆ ಅನ್ಸೋಣ, ಸ್ಟಿಕ್ಕರ್ ಅನ್ಸ ಇಲ್ಲ ಐತೆ. ಗೈಸ್ ಏನೋ ಒಂದು ಮಾಡ್ತಾ ಇದೀವೋ, ಏನ್ ಕತೆ ಆಗಿದ್ದೇ ಗೊತ್ತಿಲ್ಲ. ವಿಡಿಯೋ ಹಾಕಿದ್ಮೇಲೆ ಗೊತ್ತು ಏನೇನ್ ಹಾಕೈತಿ ಏನೇನ್ ಕತೆ ಅಂತ. ವಿಡಿಯೋಕ್ಕೆ ಅರ್ಧ ಗಂಟೆಗೆ ಡಿಲೀಟ್ ಆಗ್ಬಿಡ್ತಪ್ಪ. ಅರ್ಧ ಗಂಟೆಗೆ ಡಿಲೀಟ್ ಆದ್ರೂ ಆತು. ನಂಗೆ ಭರವಸೆ ಇಲ್ಲ, ಬಟ್ ಮಾಡ್ತಾ ಇದೀವಿ. ಬಟ್ ಏನೋ ನಂಗೆ ಒಂಥರ ಖುಷಿ ಸಿಗ್ತೈತಿ ಮಾಡ್ತಾ ಇದೀವಿ. ಅಂದ್ರೆ ಒಂದು ಕಂಪ್ಯಾರಿಸನ್ ನಂಗೂ ಮಾಡ್ಬೇಕನ್ನೋ ಒಂದು ಆಸೆ ಇತ್ತು. ನೆಕ್ಸ್ಟ್ ಯಾವ್ದೋ ಒಂದು ಯಾವ ಸಿಕ್ತಿತ್ತು ಅದು ನೆಕ್ಸ್ಟ್. ಗೈಸ್ ಇದ್ರಕ್ಕೆ ಎಷ್ಟು ಮಾಲ್ ಐತಿ ಗೊತ್ತಾ? 2 ಆದ್ವು ಈಗ 2 ಆಯ್ತು. ಗೈಸ್ ಇನ್ನ 3 ಸಿಗ್ತಾವ. ಆ 3ನ ಇದ್ ಮಾಡಿ ಕಂಪೇರ್ ಮಾಡ್ತೀವಿ. ಗೈಸ್ ಇಂಡಿಯನ್ ಆಯಿಲ್ ನಾನು ವೀರ ಶಿವರ ಕರ್ಣ ಯೋಗಿಗೆ. ಗೈಸ್ ಇಂಡಿಯನ್ ತಗೊಂಡಿನಿ. ಕ್ವಾಂಟಿಟಿ ನೋಡೋಣ, ಕಂಪ್ಲೀಟ್ ಮಾಡ್ಬೋದು. ಎಲ್ಲಾ ಬಂಕವು ಕೊಡೋದಿಲ್ಲ. ಮತ್ತೇನಂದ್ರೆ ನನ್ನಿಂದ ಮತ್ತೆ ತೊಂದರೆ ಆಗೋದು ಬೇಡ. ಮತ್ತೆ ಆ ಕೆಲಸ ದುಡ್ಡು ತೋರಿಸ್ಬೋದು, ಕಂಪ್ಲೀಟ್ ಆಗಿ ತೋರಿಸೋದೇನು ಮ್ಯಾಟ್ರ್ ಅಲ್ಲ. ಬಟ್ ಏನಂದ್ರೆ ನನ್ನಿಂದ ಅವ್ರಿಗೆ ತೊಂದರೆ ಆಗಿದೆ, ಅದೇ ಬೇಜಾರು. ಈಗ ಎಲ್ಲರೂ ನಿಲ್ಸಿ ಇದಕ್ಕೆ ಸ್ಟಿಕ್ಕರ್ ಹೊಡೆದು ಬ್ಯಾಗ್ ಒಳಗೆ ಗೈಸ್. ಇದಕ್ಕೆ ಸ್ಟಿಕ್ಕರ್ ಹೊಡೆಯೋಣ. ಇಂಡಿಯನ್ ಪೆಟ್ರೋಲ್ ಹಾಕ. ಪಾಕಿಸ್ತಾನ ನೆಕ್ಸ್ಟ್ 3 ಮಾಲ್ ರೆಡಿ ಐತೆ. ಇನ್ 2 ಮಾಲ್ ಐತೆ. ತುಂಬಸನ್ ಈಗ 2 ಮಾಲ್. ಕಲರ್ ಎಲ್ಲ ಸೇಮ್ ಅಲ್ಲ. ಈಗ ಗೊತ್ತಾಗೋದಿಲ್ಲ. ಕೆಳಗೆ ಎಥನಾಲ್ ಕೆಳ ಬಂದಿರ್ತದಲ್ಲ, ಯಾವ್ದ್ರ ಜಾಸ್ತಿ ಎಥನಾಲ್ ಹಾಕ್ಯಾರೆ ನೋಡೋಣ. ಇನ್ 2 ಏನೋ ಬ್ಯಾಲೆನ್ಸ್ ಇದಾವ, ಆ ಬ್ಯಾಲೆನ್ಸ್ನ ಫುಲ್ ಮಾಡೋಣ. ನೋಡಿಲಿ ಪೆಟ್ರೋಲ್ ಐತಿ ಅಕ್ಕೋ.
ಕಂಪ್ಲೀಟ್ ಡ್ರೈವ್ ಮಾಡ್ತೀವ. ಇವಾಗ ಎಷ್ಟೆಷ್ಟು ಮೈಲೇಜ್ ಕೊಡ್ತೀವಿ ಅಂತ ಹಾಕ್ತೀವಿ ನೋಡ್ರಿ ಗೈಸ್. ಹರಸಾಹಸ ಪಟ್ಟು ಬಾಟ್ಲಿಗೆಲ್ಲ ಪೆಟ್ರೋಲ್ ಹಾಕಲಿಲ್ಲ, ಹಂಗೆ ಮಾಡಿ ಪೆಟ್ರೋಲ್ ಹಚ್ಚಿ ಬಂದಿವು. ಇನ್ನು ನಯಾರದ್ದು ತಗೊಂಡದೈತಿ, ಇನ್ನು ಅದು ಲಾಸ್ಟಿಗೆ ಮಾಡೋಣ ನಯಾರದ್ದು ಗೈಸ್. ಇದು ಭಾರತ್ ಪೆಟ್ರೋಲ್, ಇದು HP ಪೆಟ್ರೋಲ್ ಆಗಿ ಕಲರಿಂಗ್ ತೋರಿಸ್ತೀವಿ. ಇದು ಭಾರತಿ ಒಳಗೆ ಏನೋ ಮಿಕ್ಸ್ ಮಾಡಿದಂಗೆ ಐತಲ್ಲ. ಭಾರತ್ ಪೆಟ್ರೋಲಿಗೆ ಏನೋ ಜುಗಾಡ್ ಮಾಡ್ಯಾರೆ ಗೈಸ್. ಇದು ಕಾಣಿಸ್ತೈತಲ್ಲ, ಇದು HP, ಭಾರತ್, ಇಂಡಿಯನ್, ಆಮೇಲೆ ಇದು SR. ಇದಿಷ್ಟು ಪೆಟ್ರೋಲ್ ಇಂದು ಕಂಪ್ಯಾರಿಸನ್ ಮಾಡೋಣ ಯಾವ್ಯಾವ ಬ್ರ್ಯಾಂಡ್ ಎಷ್ಟೆಷ್ಟು ದೂರ ಹೋಗೈತೆ ಅಂತ. ಇದ್ರಕ್ಕೆ ನಮಗೆಲ್ಲದು ಓಕೆ, ಇದ್ರಕ್ಕೆ ಭಾರತ್ ಪೆಟ್ರೋಲ್ ಒಂದೇ ಯಾಕೋ ಜುಗಾಡ್ ಮಾಡ್ಯಾರ ಅಂತ ಅನ್ಸ್ತೈತೆ. ಅದೇ ಇಲ್ಲಿ ಕೆಳಗೆ ತೇಲ್ತೈತಲ್ಲ, ಇದು ಎಥನಾಲ್ ಅನ್ಸುತ್ತೆ ಜಾಸ್ತಿ ಇದೆ. ಇವೆಲ್ಲಾ ಪೆಟ್ರೋಲ್ ಸೇಮ್, HP ಮತ್ತೆ ಇಂಡಿಯನ್ ಸೇಮ್ ಐತೆ. ಇದು ಭಾರತ್ ಪೆಟ್ರೋಲ್ ಯಾಕೋ ಸ್ವಲ್ಪ ಎಥನಾಲ್ ಮಿಕ್ಸ್ ಮಾಡಿರಂಗ ಐತೆ. ಇವಾಗ ನಯಾರ ಒಂದ್ ಮಾಡ್ಬೇಕು, ನಯಾರ ತಗೋತೀವ. ನಯಾರ ಇಲ್ಲಿ ಪೆಟ್ರೋಲ್ ಖಾಲಿ ಆಯ್ತು, ನಯಾರ ಬೇರೆ ಕಂಪ್ಯಾರಿಸನ್ ಮಾಡೋಣ. ಇವಾಗ ಫಸ್ಟೇ ಭಾರತ್ ಹಾಕೋಣ. ಇದು ಯಾಕೋ ಒಂಥರ ಕಾಣಿಸ್ತೈತೆ, ಎಥನಾಲ್ ಜಾಸ್ತಿ ಮಿಕ್ಸ್ ಐತೆ ಅಂತ ಕಾಣಿಸ್ತೈತೆ. ಫಸ್ಟ್ ಇವಾಗ ಭಾರತ್ ಹಾಕೋಣ ಗೈಸ್. ಇದು ಫುಲ್ಲು ಡ್ರೈ ಐತೆ, ಆವಾಗಲೇ ತೋರಿಸ್ತೀವಲ್ಲ, ಫುಲ್ ಬುಕ್ ಅಂದೈತೆ. ಇವಾಗ ಇದನ್ನ ಹಾಕೋಣ. ಟ್ರಿಪ್ 0 ಮಾಡ್ತೀನಿ, 27 ಮಾಡಿದ್ದೀವಿ, ಸುಮ್ಮನೆ ಮಾಡಿದ್ದು ಟ್ರಿಪ್ ಅನ್ನು. ಅದೇ ಈ ಥರ ಇಲ್ಲಿ ಕಾಣಿಸ್ತಾ ಇದ್ದಾರೆ ಟ್ರಿಪ್ ಅನ್ನು. ಈಗ 0 ಮಾಡ ಗೈಸ್, ಟ್ರಿಪ್ ಅನ್ನು 0. ಇವಾಗ ಭಾರತ್ ಪೆಟ್ರೋಲ್ ಹಾಕೋಣ ಗೈಸ್. ಏನೂ ಇಲ್ಲದೆ ಒಂದು ಡ್ರಾಪ್ ವೇಸ್ಟ್ ಮಾಡೋದಿಲ್ಲ. ಭಾರತ್ ಪೆಟ್ರೋಲ್ ಹಾಕ್ತೀವ, ಇವಾಗ ನುಗ್ಗಿಸ್ತೀವಿ. ಈಗ ಎಷ್ಟು ಹಾಕಿ ನೋಡೋಣ ಗೈಸ್. ಈಗ ಅಷ್ಟು ಹಾಕಿ ನೀವು ಭಾರತ್ ಪೆಟ್ರೋಲ್ ಒಳ ಹಾಕಿವ ಇಲ್ಲ ಹಾಕ ನೋಡೋಣ. ನಂಗೆ ಯಾಕೋ ಜುಗಾಡ್ ಜಾಸ್ತಿ ಮಾಡ್ಯಾರ. ಎತ್ನಲ್ಲೇ ತಾನೇ ಅದು ಪಕ್ಕ. ನೀರಾಗಿದ್ರೆ ಮೇಲ್ ಬರೋದು, ನೀರಾಗಿದ್ರೆ ಎತ್ನಲ್ ಇದಕ್ಕೆ ಕೆಳ ಬರ್ತೈತೆ. ಮಿಕ್ಸ್ ಆಗ್ಬೇಕು. ಹಾ ಅದೇ ಜಾಸ್ತಿ ಮಿಕ್ಸ್ ಆಗಿಲ್ಲ, ಅದೇನೋ ಬೇರೆ ಏನಾರು ಹಾಕಿರ್ಬೋದು. ಹಾ ಎಥನಾಲ್ ಮಿಕ್ಸ್ ಮಾಡ್ತಾರಂತ ಭಾಳ ಕೇಳಿ. ಎಥನಾಲ್ ಮಿಕ್ಸ್ ಮಾಡ್ತಾರೆ ಜಾಸ್ತಿ, ಕಡಿಮೆ ಮಿಕ್ಸ್ ಮಾಡ್ತಾರೆ. ಯಾಕೋ ಜಾಸ್ತಿ ಇದಂಗೈತೆ. ಇವಾಗ ಹೋಗೋಣ. ನಮ್ಮೂರ್ ರೋಡ್ ಗೊತ್ತಲ್ಲ ಹೆಂಗ್ ಇದು, ಸ್ಟಾರ್ಟ್ ಮಾಡೋ. ಫುಲ್ ಖಾಲಿ ಐತೆ. ಫುಲ್ ಡ್ರೈವ್ ಮಾಡಿದೀವಲ್ಲ ಅದಕ್ಕೆ. ಹಾ 0 ಗೈಸ್, ಟ್ರಿಪ್ 0 ಐತೆ. ಭಾರತ್ ಪೆಟ್ರೋಲ್ ಹಾಕಿವ, ನೋಡೋಣ ಎಷ್ಟು ಟ್ರಿಪ್ ಎಷ್ಟು ದೂರ ಹೋಗಿದೆ ಅಂತ. ಚಲೋ. ಮಳೆ ಬರೋ ಹೊತ್ತೈತೆ, ಮಳೆ ಬರೋ ಥರ ಕಾಣಿಸ್ತೈತೆ. ನಾವು ಸ್ಪೀಡು ಅಷ್ಟೇ 80 ಮೇಂಟೈನ್ ಮಾಡ್ತೀವೋ. 80 ಎಷ್ಟು ಕೊಡ್ತಿದ್ವು ಆಲ್ಮೋಸ್ಟ್ ಸ್ಪೀಡ್ 80. ಸ್ಪೀಡ್ನ 70 ಮೇಂಟೈನ್ ಮಾಡ್ತಾ ಇದೀವೋ. ಅದೇ 70 ನೋಡೋಣ ಎಷ್ಟು ಮೈಲೇಜ್ ಕೊಡ್ತಿದ್ದೆ ಅಂತ ಗೈಸ್. ಇದು ಯಾಕೋ ಜರ್ಕ್ ಹೊಡಿತಾ ಐತಿ, ಬಡ ಬುಗ್ಗು ಏನಕ್ಕೆ ಅಂತ ಗೊತ್ತಿಲ್ಲ. ಜರ್ಕ್ ಹೊಡಿತಾ ಐತಿ ಪೆಟ್ರೋಲ್. ಭಾರತ್ ಪೆಟ್ರೋಲ್ ಯಾಕ ಜರ್ಕ್ ಹೊಡಿತಾ ಇದ್ದಪ್ಪ ಬುಗ್ಗು. ನೋಡೋಣ, ಏರ್ ಪ್ರಾಬ್ಲಮ್ ಆಗಿದ್ರೆ ಒಂದ್ಸತಿ ಫುಲ್ ಟೈಮ್ ಆದಿದ್ದು ಜರ್ಕ್ ಹೊಡಿತಾ ಆಯ್ತಪ್ಪ. ಪೆಟ್ರೋಲ್ ಏನೋ ಮಿಸ್ ಆಯ್ತು ಭಾರತಾಗ. ಭಾರತ್ ಗೈಸ್, ಮುಕ್ಳಾನೆ ಮಳೆ ಐತಾಯ್ತು, ಅದಕ್ಕೆ ಇಲ್ಲಿ ಬಂದಿತ್ತು. 8.2 ಕಿಲೋಮೀಟರ್ ಬಂದಿವ. ಬುಕ್ ಜರ್ಕ್ ಹೊಡಿಯೋದು ಎಷ್ಟು ಸುಮಾರು ಅನ್ನ ಜರ್ಕ್ ಹೊಡಿತಾನೆ. 5-6 ಹತ್ರ ಸುಮಾರು ಅನ್ನ ಜರ್ಕ್ ಹೊಡಿತು. ಮಳೆ ಪಿಟಿ ಮಳೆ ಹೋಯ್ತೈತೆ. ಅದಕ್ಕೆ ಹೈವೇ ತಗೋಕು. ಹೈವೇ ಹೆಂಗೆ ಆದ್ರೂ ನಾರ್ಮಲ್. ಬಟ್ ನಾವು ಗೈಸ್ ಮಳೆ ಹೋಯ್ತು, ಇವಾಗ ಮತ್ತೆ ಸ್ಟಾರ್ಟ್ ಮಾಡ್ತು. 8.2 ಕಿಲೋಮೀಟರ್ ಬಂದಿವ. ಇನ್ನ ಎಷ್ಟು ಕೊಡ್ತೀವಿ ನೋಡೋಣ. ನನ್ನ ಪ್ರಕಾರ ಇದೊಂದು 20 ಕೊಡ್ಬೋದು ಅನ್ಸ. 50 ರೂಪಾಯಿ ಪೆಟ್ರೋಲಿಗೆ 20 ಕೊಡ್ಬೋದು. ನಾವು 100 ರೂಪಾಯಿದೇ ಮಾಡ್ತಿದೀವೋ. 100 ರೂಪಾಯಿ ಮಾಡ್ಬೋದು, ಬಟ್ ಅಂದ್ರೆ ಜಾಸ್ತಿ ದೂರ ಹೋಗ್ಬೇಕಲ್ಲ, ಅದಕ್ಕೆ ನೋಡ್ತೀವಿ ಅಷ್ಟೇ. ಅದೇ ಒಂದು ಗಾದೆನೇ ಐತಲ್ಲ, ಅನ್ನ ಬೆಂದಿದಂತ ನೋಡಕ್ಕೆ ಇಡೀ ಗಡಿಗೆ ಚೆಕ್ ಮಾಡ್ಬೇಕಂತ ಏನಿಲ್ಲ, ಒಂದು ಅಗಳು ಚೆಕ್ ಮಾಡ್ರು ಸಾಕಲ್ಲ. ಅತ್ತೆಗೆ 50 ರೂಪಾಯಿ ಪೆಟ್ರೋಲ್ ಹಾಕಿ ನೀವು. ಇವಾಗ 50 ರೂಪಾಯಿ ಪೆಟ್ರೋಲಾಗಿ ಇಷ್ಟು ಹೊತ್ತು ಅಂದಾಗ 100 ರೂಪಾಯಿ ಪೆಟ್ರೋಲಿಗೆ 1000 ರೂಪಾಯಿ ಪೆಟ್ರೋಲಿಗೆ ಇಂತಿಸ್ ಅಂತ ಒಂದು ಕ್ಯಾಲ್ಕುಲೇಷನ್ ಗೊತ್ತಾಗಿತ್ತಲ್ಲ. ಅದೇ ಜರ್ಕ್ ಹೊಡಿತಿದ್ದದೆ. ಅದೇ ಯಾಕೋ ಈಗಲೇ ಜರ್ಕ್ ಹೊಡಿತಾ ಇದ್ದದು. ಮುಕ್ಕಳರೆ ಜೋರು ಬಂತದೆ ಮಳೆ. ಕೊಪ್ಪೆ ಗಿಪ್ಪೆ ಎಂತದೂ ತಗೊಂಡಿಲ್ಲ, ಇಲ್ಲೇ ಆಗ್ತು ಗೈಸ್. ಹೊಂಟಿವ ಈ ಮಳೆ ಬಂದಿರೋ ಹೊಡ್ತಕ್ಕೆ ಲಾಗು ಬೇಡ, ಎಂಥದ್ದು ಬೇಡ ಆಗ್ಬಿಡ್ತಪ್ಪ. ಪೆಟ್ರೋಲ್ ವಸ್ತು ಒಂದೇ ಸಲ ಹಾಕಿ ಹೊಡೆದ್ಬಿಡೋಣ ಅಂತ ಅನಿಸ್ತೈತಿ. 8 ಕಿಲೋಮೀಟರ್ ಹೋಗಿವಿ. ಇದು ಕೊಟ್ಟೋಗೋ, ಇದು ಬೇಜಾನ್ ದೂರ ಹೋಗೋದೈತಿ. ಬಟ್ ನಾವು ಕಂಪ್ಲೀಟ್ ಮಾಡೇ ಮಾಡ್ತೀವಿ. ಬುಕ್ ಅನ್ನಕ್ಕೆ ಸ್ಟಾರ್ಟ್ ಆಗ್ತದೆ. 11 ಕಿಲೋಮೀಟರ್ಗೆ ಬುಕ್ ಅನ್ನಕ್ಕೆ ಸ್ಟಾರ್ಟ್ ಆದಪ್ಪ. ಎಂತ ಪೆಟ್ರೋಲ್ ಏನ್ ಕಚ್ಚದೆ ಸ್ಟಾರ್ಟ್ ಆಯ್ತು ಬುಕ್ ಅನ್ನಕ್ಕೆ. ನಾವೊಂದು 20 ಕಿಲೋಮೀಟರ್ ಹೋಗುತ್ತೆ ಅನ್ಕೊಂಡಿದ್ದೆ. ಯಾಕೆ ಭಾರತ್ ಕೊಡ್ಬೇಕು ಮೈಲೇಜ. ನಾನು ಹಾಕ್ಸೋದೇ ಬೇಡ ಇದರಲ್ಲಿ. ತರ ಬುಕ್ ಸ್ಟಾರ್ಟಿಂಗ್ ಇರೋದು ಬುಕ್ ಅಂತದೇ ಐತಪ್ಪ. ಇದು ಕಾಯ್ಸದೆ ಬುಕ್ 13 ಕಿಲೋಮೀಟರ್ ಕೊಟ್ಟಿದ್ದು 50 ರೂಪಾಯಿಗೆ. ನೋಡೋಣ, ನನ್ನ ಪ್ರಕಾರ ಒಂದು 15 ಕೊಡ್ಬೋದೇನೋ. 15 ತಪ್ಪಿದ್ರೆ ಮ್ಯಾಕ್ಸ್ ಟು ಮ್ಯಾಕ್ಸ್ 16 ಕೊಡ್ಬೋದು ಭಾರತ್ ಪೆಟ್ರೋಲು. ಗ್ಯಾಸ್ ನಾ ಹೇಳಲ್ಲ, 15ರಿಂದ ಮ್ಯಾಕ್ಸ್ ಟು ಮ್ಯಾಕ್ಸ್ 16 ಕಿಲೋಮೀಟರ್ ಕೊಡ್ಬೋದು ಇದು ಮೈಲೇಜು. ನಾನೇನೋ ಅನ್ಕೊಂಡಿದ್ದೆ ಭಾರತ್ನ ಕೊಡು ಚಿನ್ನೋ. ನಂಗೆ ಏನು ಭಯ ಆಗ್ತಿರೋದಂದ್ರೆ, ಇದು 15 ಕೊಟ್ಟರು ಕೊಡ್ಲಿ 26 ಕೊಡ್ಲಿ, ಯಾವ್ದಾದ್ರು ಕಾಲೇಜ್ ಮುಂದೆ ನಿಂತ್ಬಿಡೋದನ್ನ ನಂಗೆ ಭಯ ಆಗ್ತೈತದೆ. ಫುಲ್ಲು ಕಾಲೇಜ್ ಹುಡುಗರು ಹೋಗ್ತಾ ಇದ್ದಾರೆ. ಇಲ್ಲೇನಾದ್ರು ನಿಂತು ಅಂದ್ರೆ ಮುಗೀತು ಕತೆ. ಅವರ ಮೈನಸ್ಸೆ. ಇಲ್ಲೇ ಕಾಲೇಜ್ ಹುಡುಗರು ಹೋಗ್ತಾ ಇದ್ದಾರೆ, ಇಲ್ಲೇ ಗಾಡಿ ಬುಕ್ ಅಂತೈತಿ.
ಈ ಭಾರತ್ ಪೆಟ್ರೋಲಿಯಂ ಈ ಥರ ಇದೇ ಆರಾಮೈನ ಸಾಕಿಟ್ಟಿಗೆ ಕರೆಕ್ಟಾಗಿ ಅಮ್ಮರೇ ಸರ್ಕಲ್ ಕರೆಕ್ಟಲ್ಲಿ ಬಸ್ ಸ್ಟ್ಯಾಂಡ್ ಬೇರೆ ಐತೆ ಅಲ್ಲಿ ನೋಡ್ರೆ ಕುಂಟಾಲ್ ಗಟ್ಟಲೆ ನಿಂತಿರ್ತಾರೆ. ನೋಡ್ತಾ ನೋಡ ಹಿಂಗೆ ಈಗ ನೋಡ್ತಾ ಕಾಲೇಜ್ ಆ ಕಡೆ ಕಾಲೇಜ್ ಹತ್ರ ಹೋದ್ರೆ ಮರ್ಯಾದೆ ಪ್ರಶ್ನೆ ಕಣ. ಹತ್ರ ಆರಾಮ್ ಮೈನಸ್ ಮಾಡ್ದೆ ಇಲ್ಲೇ ಹೋಗ್ತೇವ್ರಿ ಇಲ್ಲ ಆರಾಮ್ ಕಡೆ ಶಿವ ಹಾಯ್ ಶಿವ ಇಲ್ಲಿ ಬುಗ್ಗು ಅಂತ ಇಲ್ಲಿ ಈ ತರ ಕಾಲೇಜ್ ಹುಡುಗಿಯರು ಹೋಗ್ತಾರೆ ಇಲ್ಲೇ ಬುಗ್ಗು ಅಂತ ಇದೆ ಗಾಡಿದ. ಬೇಡ ಅಂದ್ರು ಕಾಲೇಜ್ ನೋಡೋದ್ರ ಕರ್ಕೊಂಬಂದ ಬುಕ್ ಮಾಡ್ತಾ ಇದ್ದೆ. ನಿಲ್ಸ್ಬೇಡ ಯಾವ್ದೇ ಕಾರಣಕ್ಕೂ ನಿಲ್ಸ್ಬೇಡ ಆಫೇ ಮಾಡ್ದೆ ಗಾಡಿನ. ನಂಗ್ ಹೊಡಿಯ ಅದೇ ಬೇಕಿತ್ತು ಮೈನಸ್ ಮಾಡ್ದೆ ಆ ಕಾಲೇಜ್ ಎದುರುಗಡೆ ತಂದು ನನಗಿದ್ರ ಒಂಥರ ಸಂತೋಷ. ಅದೇ ಆರಾಮ್ ಮೈನಸ್ ಮಾಡ್ದೆ ಆ ಕಾಲೇಜ್ ಹತ್ರ ತಂದು ಅಂತೂ ಕಾಲೇಜ್ ದಾಡ್ತೀವಿ. ಇನ್ನು ಅವ್ರ ಎಲ್ಲರೂ ಮೈನಸ್ ಆಗಿದೆ. ಕಾಲೇಜ್ ಮಾತ್ರ ಅವರ ಮೈನಸ್ ಆಗ್ಬಾರ್ದು. ಅರ್ಥ ಆಯ್ತು ಅನ್ಸುತ್ತೆ. ಗಾಯ್ಸ್ ಖಾಲಿ ಈ 16 ಕಿಲೋಮೀಟರ್ ನಾ ಹೇಳ್ದ ಗಾಯ್ಸ್ ಕರೆಕ್ಟ್ 16 ಕಿಲೋಮೀಟರ್ ಇನ್ನೂ ಐತಿ 4 ಅಂತ್ಯಾ ಗಾಯ್ಸ್ ನೋಡೋಣ ಎಷ್ಟು ದೂರ ಹೋಗೈತಿ ಅಂತ. ಇಲ್ಲಿ ಯಾಕ ಮಳೆ ಹೋತು ಬಿಡ. ಓ ಗಾಯ್ಸ್ ಇದೆ ಓತು ಹೊಡಿ ಓತಾ ಅಕ್ಕ ಇದೊಂದು ಸ್ವಲ್ಪ ನೋಡಿ 17 ನೋಡಿಯಾ ಪಾಪ ಅವ್ರದ್ದು ಆರಾಮ್ ಮೈನಸ್ ಮಾಡಬಾರ್ದು. 17 ಇನ್ನು 800 ಮೀಟರ್ ಹೋಗ್ಬೇಕು. ಮುಗೀತು ಪೆಟ್ರೋಲ್ ಡ್ರೈ ಗೀತೆಗಿಯಪ್ಪ ಮುಗೋ ತೋರ್ಸ 16.2 ಅಂತ ಹೇಳಿ ಫೋಟೋ ಹೊಡ್ಕ. ಗೈಸ್ ನೋಡ್ರಿ ಟ್ರಿಪ್ ಒಂದು ಗೈಸ್ ಇದು ಭಾರತ್ ಪೆಟ್ರೋಲ್ ಇಂದು 16.2 ಕಿಲೋಮೀಟರ್ ಕೊಟ್ಟಿದೆ. ನಿಮಗೆ ತೋರಿಸ್ಬಿಡ್ತೀನಿ. ನಾವು ಒಂಥರ ಸತ್ಯ ಹರಿಶ್ಚಂದ್ರ ಇದ್ದಂಗೆ ಓಪನ್ ಮಾಡ್ಮೋ ಗೈಸ್ ಇದೆ ಫುಲ್ ಡ್ರೈ ಹೊಡ್ತೀವಿ. ನಿಮಗೆ ಕಾಣಿಸ್ತಾ ಇಲ್ಲ ಗೈಸ್ ಫ್ಲಾಶ್ ಹಾಕಿದ ಟ್ರೈ ಮಾಡ್ತೀವಿ. ನಿಮಗೆ ತೋರ್ಸಕ್ ಕಾಣಿಸ್ತಾ ಇಲ್ಲ. ನಾವು ಸುಳ್ಳು ಹೇಳ್ತೀವಿ ಅಂದ್ರೆ ಫುಲ್ ಡ್ರೈ ಆಯ್ತು ಗಾಡಿ. ಅಲ್ಲಾಡ್ಸ ಒಂದ್ಸಲಿ ಚೊಳಕ ಸೌಂಡ್ ಬರ್ತದೆ ಕೇಳ್ರಿ ಅಲ್ಲಾಡ್ಸ ಒಂದ್ಸಲಿ ಮುಗಿತಾ. ಗೈಸ್ ಭಾರತ್ ಪೆಟ್ರೋಲು 16.2 ಕಿಲೋಮೀಟರ್ ಕೊಟ್ಟಿದ್ದೆ 50 ರೂಪಾಯಿ ಪೆಟ್ರೋಲಾಗೆ. ಇವಾಗ ಯಾವ್ದಕ್ಕನ ಗೈಸ್ ಇವಾಗ ಇಂಡಿಯನ್ ನನ್ನ ಪ್ರಕಾರ 20 ಕೊಡ್ಬೋದು ಅನ್ಕೊಂಡಿದ್ದೀನಿ. ಇದು 20 ಕೊಡ್ತಿದ್ದೆ ಅನ್ಕೊಂಡೆ ನೋಡ್ರಿ 16.2 ಇವಾಗ ಇಂಡಿಯನ್ ಎಷ್ಟು ಕೊಡ್ತಿದ್ದೆ ಅಂತ. ಹಾಕ ಸ್ಟಾರ್ಟ್ ಮಾಡು ಡ್ರೈವ್ ಮಾಡೋ ಇದೆ ಅದು ಹಿಂಗ್ ಬುಕ್ ಮಾಡೋದು ಸ್ಟಾರ್ಟಿಂಗ್ ನೋಡೋಣ. ನಾವೇನ್ ಪ್ರಮೋಷನ್ ಮಾಡ್ತಿಲ್ಲ ಎಂತ ಇಲ್ಲ. ನಂಗೆ ಒಂದು ಡೌಟ್ ಬಂತು. ನಂಗೆ ಆ ಡೌಟು ಕ್ಲಿಯರ್ ಆಗ್ಬೇಕು. ಅದಕ್ಕಾಗಿನೇ ನಾವು ಮಾಡ್ತಾ ಇರೋದು. ನಂಗಾಗಿ ನಾವು ವಿಡಿಯೋ ಮಾಡ್ತಾ ಇರೋದು. ನಂಗಾಗಿ ನಾ ಟೆಸ್ಟ್ ಮಾಡ್ತಾ ಇರೋದು. ನೀವು ನೋಡ್ರಿ ಅಂತ ನಿಮಗೂ ವಿಡಿಯೋ ಮಾಡಿ ತೋರಿಸ್ತಾ ಇರೋದು ಅಷ್ಟೇ. ಯಾವುದೇ ಕಂಪೇರಿಸನ್ ಆ ಬ್ರ್ಯಾಂಡ್ನ ಕೀಳಾಗಿ ನೋಡ್ಬೇಕು ಚಾನ್ಸೇ ಇಲ್ಲ. ಒಟ್ಟು ನಂಗೆ ಸ್ಯಾಟಿಸ್ಫ್ಯಾಕ್ಷನ್ ಸಿಗ್ಬೇಕು. ನನ್ನ ಸ್ಯಾಟಿಸ್ಫ್ಯಾಕ್ಷನ್ಗಾಗಿ ಮಾಡ್ತಾ ಇರೋದು. ಗಾಯ್ಸ್ ಇಂಡಿಯನ್ ಆಯಿಲ್ ಭಾರತ್ ಪೆಟ್ರೋಲ್ ನ ಬೀಟ್ ಹೊಡಿತು. ಅದು 16ಕ್ಕೆ ಬುಕ್ ಅಂತ ಇತ್ತು. ಇದು 17 ಬಂದಿದ್ದೆ. ಇದು ಇವಾಗ ಬುಕ್ ಅಂತ ಸ್ಟಾರ್ಟ್ ಆಯ್ತು. ಒಂದು 20 ಹೋಗ್ಬೋದೇನಪ್ಪ ಇದು. ಕರೆಕ್ಟ್ 20 ಕಿಲೋಮೀಟರ್ ಕೊಡ್ತು ಇಂಡಿಯನ್ 20 ಕಿಲೋಮೀಟ್ರು ಇನ್ನೂ ಹೋಗಿತ್ತು. ಇನ್ನೊಂದು 20 ಇನ್ನೂ 2 ಹೋಗಿದ್ದಾನ. 2 ಇಲ್ಲ 1 ಇದು ಆಫ್ ಆಗ್ಬಿಡ್ತದೆ. ಇದು ಆಫ್ ಆಗ್ಬಿಡ್ತದ. ಈ 2 ಕಿಲೋಮೀಟರ್ ಹೋಗೋರೊಳಗೆ ಆಫ್ ಆಗ್ಬಿಡ್ತು. ಕರೆಕ್ಟಾಗಿ ಮಧ್ಯ ರೋಡಾಗೆ ಆಫ್ ಆಗ್ತದೆ. ಆಫ್ ಆಯ್ತಲ್ಲ ಹೊಡಿ ಆಫ್ ಆಗ್ತಲ್ಲ ಸ್ಟಾರ್ಟ್ ಆಗ್ತಲ್ಲ. 5ನೇ ಗೆರಾಗ ಇದ್ದೀನಿ ನೀನು. 5ನೇ ಗೆರೆ ಐದಲ್ಲ 1ನೇ ಗೆರೆ. ಹಾಂ ಬಂತು ಎಳಿತು 20 ಲಾಸ್ಟ್ ಅಂತ್ಯಾ. 20 ಲಾಸ್ಟಾ ಇದ್ರ ಕತೆ 20 ಲಾಸ್ಟ್ ಅನ್ಸಿ. 20.2 ಸೇಮ್ ನೋಡ್ರಿ. ಅದು 16.2 ಇದು 20.2. ಒಂದ್ಸರಿ ಸ್ಟಾರ್ಟ್ ಮಾಡಿ ನೋಡು ಡೌಟ್ ಇದ್ರೆ. ಅದೇ 20.2 ಕೊಟ್ಟಿದ್ದೆ. 20.2 ಕೊಟ್ಟಿದ್ದೆ. ಮುಂದಕ್ಕನ ಇವಾಗ HP ಹಾಕಿ ನೋಡೋಣ ಏನಾಗಿದೆ ಏನು ಕತೆ ಆಗಿದೆ. ಗೈಸ್ ಇಲ್ಲಿ ನೋಡ್ರಿ ಹೊಡ್ತಾನ ಹೆಂಗೈತೆ. ಕೈ ಮಾಡ್ತಾನಪ್ಪ ಅವ. ಚಿಂತೆ ಇಲ್ಲ ಅವನಿಗೆ. ಈಗ ನೋಡಿ ಯಾಸ ಹೆಂಗೈತೆ. ಚಿಂತೆ ಇಲ್ಲ ಗಾಡಿದು. ಗಾಡಿ ಜಕ್ಕು ಮಾಡಿ ಕೈ ಮಾಡ್ತಾನೆ. ಗೈಸ್ ಇವಾಗ HP ಹಾಕೋಣ. ಗೈಸ್ ಇದೆ ಇದು ಇಂಡಿಯನ್ ಆಯಿಲ್ಗೆ 20.2 ಹೊಡ್ತೀವಿ. ಈಗ 0 ಮಾಡ್ತೀವಿ. ಈಗ 0 ಹಾಂ 0 ಆಯ್ತು. ಇವಾಗ HP ಹಾಕೋಣ. HP ಗೈಸ್ ಈಗ HP ದೂರ ಕಪ್ಕೊಂಡು ಯಾಕೋ ಎಷ್ಟೋ ಸಾರಿ ಬೆಂಕಿ ಹತ್ತದ ಟ್ಯಾಂಕಿಗೆ ಫೋನಿಂದ. ಹೌದಾ ಹಾಂ ಗೈಸ್ ಇವಾಗ HP ಹೊಡ್ತಾ ನೋಡೋಣ. ನಂಗೆ ಯಾಕೋ HPದು ಅಷ್ಟು ಟ್ರಸ್ಟ್ ಇಲ್ಲ. ಯಾಕೆ ನೋಡೋಣ ಗೈಸ್ ಸ್ಟಾರ್ಟ್ ಆದಿದ್ದು. ಇದು 1ನೇ ಹೊಡೆದಕ್ಕೆ ಸ್ಟಾರ್ಟ್ ಆದ. ಇದು 20 ಫಿಕ್ಸು. ಇದು 1ನೇ ಹೊಡೆದಕ್ಕೆ ಸ್ಟಾರ್ಟ್ ಆಯ್ತಲ್ಲ. ಒಂದು 20 ಹೋಗ್ಬೋದು. ಹೇಳಿ ಇವಾಗ ರೋಡ್ ಅಂತೂ ಖಾಲಿ ಐತಿ. ಅದೀಗ ಸ್ವಲ್ಪ ಏರ್ ತಗೋಬೇಕ.
ಗಾಯ್ಸ್ ಈಗ HP ಹೊಡ್ತಾ ನೋಡೋಣ HP ಎಷ್ಟು ಕೊಡ್ತಿದ್ದೆ ಅಂತ. ಲೆಟ್ಸ್ ಗೋ. ಅಮ್ಮ ಲಾಲು ಬೇಕು. HP ಗೆ 10 ಕಿಲೋಮೀಟರ್ ಬಂದೆವು. ನೋಡೋಣ ಇನ್ನು ಎಷ್ಟು ಹೋಗಿದೆ ಅಂತ. ಬುಕ್ಕು ಅಂತ ಐತೆ 7.5 ಕಿಲೋಮೀಟ್ರಿಗೆ. ಇದೊಂದು 18 ಇಲ್ಲ 19 ಹೋಗ್ಬೋದು ಅನ್ಸ. 18 ಹೋದ್ರೆ ಹೆಚ್ಚಿದು. ಇದು ಪಕ್ಕ ಊರ್ ಬದೋ ನಿಲ್ತದಪ್ಪ. ಎಲ್ಲ ಜನ ಇದ್ದಲ್ಲೇ ನಿಲ್ಲ ಹೋಗ್ಬಿಟ್ವಪ್ಪ ಇವು. ಜನ ಇಲ್ದಿರೋ ಕಡೆ ಇದು ನೋಡ್ರಿ, ಇಲ್ಲಿ ನಿಂತ್ರು ಅಡ್ಡಿಲ್ಲ. ಕರೆಕ್ಟಾಗಿ ಮಿಡಲ್ ಅಲ್ಲಿ ಊರೈತ್ಲ ಅಲ್ಲೇ ನಿಲ್ತಿದೆ, ಅಂಗಡೆಲ್ಲ ಇದಾವಲ್ಲ ಅಲ್ಲೇ ನಿಲ್ತಿದೆ ಅನ್ಸಿ. 18 ಹೋಗ್ಬೋದು. ಇದು ಒಂದು 18.2 ಹೋಗ್ಬೋದೇನೋ ಮ್ಯಾಕ್ಸ್ ಟು ಮ್ಯಾಕ್ಸ್. ಬಿಡ್ಬಿಡ ಎಸ್ಟೇಟ್ರ್ ಮಾತ್ರ ಬಿಡ್ಬಿಡ ಯಾವುದೇ ಕಾರಣಕ್ಕೂ. ನಾ ಏನ್ ಬಿಡೋದ ಹಾಗೆ ಎಳಿತಾ ಇತ್ತು. 18 ಕೊಡು. ಇದು ಪಕ್ಕ 18. ಇದು 18.2 ಅನ್ಕೊಂಡಿದ್ದೆ. ಆ ಹುಡ್ರಿಗಾದ ಮಾತ್ರ ನಿಲ್ಸ್ಬೇಡ. ಅಯ್ಯೋ 18 18 18 18 18 ಹಾಂ ಗುಡ್ ಬಾಯ್. ಅಲ್ಲ ಗೈಸ್ ಇದು 18.2 ಎಲ್ಲ ಕರೆಕ್ಟು. ಈಗ ಅದು 16.2, ಇಂಡಿಯನ್ನು 20.2, ಇದು 18.1. ನೆಕ್ಸ್ಟ್ ಏಸರ್ ಕೊಡಿ ಸರ್. ಈಗ SR ಅಲ್ಲ ಗೈಸ್. ಈಗ ಲಾಸ್ಟು SR ಗೈಸ್. ಈಗ SR ಪೆಟ್ರೋಲ್ ತೆಗಿಯೋಣ. ಬ್ಯಾಗ್ ಪೂರ್ತಿ ಗಲೀಜ ಐತಿ ಮಳೆ ನೀರಿಗೆ ಗೈಸ್. ಲಾಸ್ಟ್ SR ತೆಗಿ. ಆದ್ರೂ SR ಇದು ಎಲ್ಲದ್ರಿಗೂ ಇದು ಒಂಥರ ಕಲರ್ ಕಡಿಮೆ, ಕಲರ್ ಡೌನ್ ಇದ್ರದ್ದು. ಇದು ಜಾಸ್ತಿ ಕಲರ್ ನೋಡ ನೀವು ಭಾರಿ ಹೊಗಳುತ್ತೆ ನೀವು ಪೆಟ್ರೋಲ್ನ. ಇದು 18.1 ಐತಿ. ಯಾವುದು HP. ಈಗ 0 ಮಾಡ್ತಾನೆ. 0 ಮಾಡಿ ಗೈಸ್ 0 ಆಯ್ತು. ಇವಾಗ ಇದು SR ಪೆಟ್ರೋಲ್ ಹಾಕಾನೆ. ಈಗ ಹಾಕಪ್ಪ SR ಪೆಟ್ರೋಲ್. ಹಾಂ ಗೈಸ್ ಪೂರ್ತಿ ಇಲ್ಲ, ಏನೂ ಇಲ್ಲ ಗೈಸ್. ಈಗ ಮುಸ್ಲ ಏನಕ್ಕ ಕವರ್ ಏನ್ ಬೇಡ, ಅದನ್ನ ತೋರ್ಸಕ್ಕನ. ಈಗ ಮುಸ್ಲ ಒಂದ್ಸಕ ಬಾಟ್ಲಿ ಇರ್ಲಿ ಗೈಸ್. ಇದು ಬೇಕಾಗಿದೆ ಎಮರ್ಜೆನ್ಸಿಗೆ. SR ನ 2 ಒಂದೇನಾ? ಗೂಗಲ್ ಅಲ್ಲೇ ಇತ್ತಲ್ಲ ಪೆಟ್ರೋಲ್ ಬಂಕ್ ಅಲ್ಲಿ ಹೋದಾಗ. ಅಲ್ಲಿ ನೋಡ ಒಟ್ಟು ಬ್ರ್ಯಾಂಡ್ ಅಂತ ಇತ್ತು. ಲಾರಿನೂ ನೇರಲ್ಲ ಲಾರಿ. ಗೈಸ್ ನೋಡೋದ SR ಎಷ್ಟು ಹೋಗುತ್ತೆ ಅಂತ. ಇದು ಹೋಗಿತ್ತು ಪಟ್ಟಕ್ಕೆ. ಫಸ್ಟ್ ಭಾರತ್ ಮಾಡಿದ್ದು 16.2, ಇಂಡಿಯನ್ 20.2, HP 18.1. ಈ ಲಾಸ್ಟ್ ಇರೋದು ಇದಾದ SR ಅಂತೆ. ಈ SR ನಂಗೆ ಡೌಟ್ ಹೊಡಿದೈತೆ. ನೋಡೋಣ ನೇರದವ್ರದ್ದು ಹೋಗ್ಬೋದಾ? ಅದೊಂದು 20 ಪ್ರೈವೇಟ್ ಅಲ್ಲ ಅವೆಲ್ಲ. ಅವು ಈಗ ಗೌರ್ಮೆಂಟ್ ಆಯ್ತು. ಇವಾಗ ಪ್ರೈವೇಟ್ ಟೆಸ್ಟ್ ಮಾಡೋಣ. ಪ್ರೈವೇಟ್ ಎಷ್ಟು ಹೋಗವು ಅಂತ. ಒಂದೇ ಸೆಲ್ಫಿಗೆ ಸ್ಟಾರ್ಟ್ ಆಯ್ತು. ಹೋಗೋಣ ಈಗ ಸ್ಟಾರ್ಟ್. ಆಕ್ಸಿಡೆಂಟ್ ಆಯ್ತದೆ. XUV ಜಸ್ಟ್ XUV 700 ಮಾತಾಡ್ತಾ ಬಂದೀವ. ಇವಾಗ ಇಲ್ಲೇ ಅದು ಆಕ್ಸಿಡೆಂಟ್ ಆಯ್ತು. ಇಲ್ಲ ನೋಡೋಣ ಏನೇನಾಯ್ತು. ಅಲ್ಲಿ ಬಂದಿತ್ತು ಅವ, ಅಲ್ಲಿಂದ ಬಂದು ಬಿದ್ದದಂತೆ. ನಾವೊಂದ್ಸಲಿ ಬೈಕಾಗಿ ಬಿದ್ದೀವಲ್ಲ 100ಗೆ, ಏನೂ ಆಗಿರಲ್ಲ ನನಗೆ ಪುಣ್ಯ. ಅದೇ ನೋಡಲಿ ಹೆಂಗಾಯ್ತು ಗಾಡಿ. ಅದೇ ಇಲ್ಲಿಂದ ಬಂದನೆ. ಅದೇ ಇಲ್ಲಿಂದ ಅಷ್ಟು ದೂರ ಅಂದ್ರೆ ಯಾವ ಸ್ಪೀಡಾಗಿ ಇರ್ಬೇಡ ಮರಿ ಅವ. ಹಾಂ ಇಲ್ಲಿ ಹಾಕ್ಯಾರ ಆದ್ರೂ ಬಿಡ್ತೇನೆ. ಅಲ್ಲ ಇಲ್ಲಿ ಸ್ಟ್ರೈಟ್ ರೋಡ್ ಐತಿ, ಅಲ್ಲಿ ಹೆಂಗ್ ಬಂದ ಅಂತ ಗೊತ್ತಾಗೋಲ್ಲ. ಅದು ಆ ಕಡೆ ಬರ್ಬೇಕಿತ್ತು. ಅದೇನಾರು ಒಂದು ಆಗಿರ್ತೈತಿ. ಬೈಕ್ಯಾರಲ್ಲ ಎಲ್ಲರೂ. ಬೈಕ್ ಆಗದ್ರೆ ಸ್ಪಾಟು, ಕಾರ ದುರುಸ್ತು ವರ್ಷ ಕಾರ. ಕಣ್ಗಿರಿ ಅಲ್ಲ ಹಿಂಗೆ ಒಂದು ಟೆಸ್ಟ್ ಮಾಡ್ತಾ ಇದೀವಿ ಗಾಡಿಗ. ನೋಡ್ರಿ ವಿಡಿಯೋ ಬಂದಿದ್ದೆ. ಸರಿ ರಿಪ್ಲೈ ಮಾಡ್ತೀನಿ. ಹುಷಾರು. ಸರಿ ಓಕೆ, ಲವ್ ಯು ಬಾಯ್. ಇಲ್ಲದೆ ಭಾರತ್ ಪೆಟ್ರೋಲು ಇಪ್ಪ ಸವಾಸಲ್ಲ ಅದು. ಹಿಂಗೆ ನಮ್ಮ ಫಾಲೋವರ್ಸ್ ಮಾತ್ರ ಏನ್ ಹೇಳ್ರು ಸಾಲದಪ್ಪ ದೇವ್ರೆ. 200K ಇದಾರೆ. ಇನ್ನು 200K ಈ ತರ ಸಪೋರ್ಟ್ ಕೊಡ್ತೀರಿ. ಎಲ್ಲೇ ಸಿಕ್ತರು, ಎಲ್ಲೇ ನಿತ್ರು. ಈಗ ಅಲ್ಲಿ ಆಕ್ಸಿಡೆಂಟ್ ಆಯ್ತಲ್ಲ, ನಿಂತಾಗ ಏನಿಲ್ಲ ಅಂದ್ರೆ ಒಂದು 5-6 ಜನರ ಮೇಲೆ ಮಾತಾಡಿದ್ರು ಗುರ್ತಿಡ್ದು. ನಿನ್ ಜೀವನಕ್ಕೆ ಇದೇನ್ ಬೇಕೋ ಸಾಯ ತನಕ ಮಾತ್ರ ಇದು ಹೌದಾ, ಸಾಯ ತನಕ ಮಾತ್ರ ಮರ್ಯಾದಿಲ್ಲ. ಯಾವ ಜನ್ಮದಾಗ ಯಾವ ಪುಣ್ಯ ಮಾಡಿದ್ದೇನೋ ಗೊತ್ತಿಲ್ಲ. ಈ ತರ ಲವ್ ಸಪೋರ್ಟ್ ಸಿಗ್ತಾ ಐತಿ. ಇದನ್ನ ಕಾಪಾಡ್ಕಿ ಹೋಗ್ರಿ. ಈಗ ಹೋದ ಇನ್ನು ಎಷ್ಟು ಹೊಡ್ತೀವಿ ಗೊತ್ತಾ? 11 ಕಿಲೋಮೀಟರ್ ಹೊಡ್ತೀವಿ. 11 ಕಿಲೋಮೀಟರ್ ಹೊಡ್ತೀವಿ. ಬುಕ್ ಏನ್ ಅಂತ ಇಲ್ಲ. ನನ್ನ ಪ್ರಕಾರ ಇದು 20 ಕಿಲೋಮೀಟರ್ ಹೋಗ್ಬೋದು. ನೋಡೋಣ ಎಷ್ಟು ಹೋಗಿದೆ ಅಂತ. ಹೋದ್ರೆ ಡೈರೆಕ್ಟ್ ನೇರ ನಿಧಿಗೆ ಹಾಕ್ಸ್ಬೋದು. ಅದೇ ಗಾಯ್ಸ್ ಇಲ್ಲೇ ಮುಂದೆ ನೇರ ಪೆಟ್ರೋಲ್ ಬಂಕ್ ಐತೆ. ಅಲ್ಲಿ ತನಕ ಹೋದ್ರೆ ಡೈರೆಕ್ಟ್ ಹಾಕ್ಬಿಡೋಣ. ಅದೇ ಇದು ಬುಕ್ಕು ಬಕ್ಕ ಅಂತ ಐತೆ ಗಾಯ್ಸ್. ಇದ್ಯಾವುದು SR ಪೆಟ್ರೋಲ್ಗೆ. ಇಲ್ಲಿ ನಯರ ಐತಲ್ಲ, ನಯರದಿಗೆ ಇಲ್ಲಿ ನಿಲ್ಲಿಸ್ಲೋ. ಅದೇ ನಯರದ ತುಂಬ್ಸೋಣ ಈಗ ಬಾಟ್ಲಿ. ನಾವು ನಯರ ಪೆಟ್ರೋಲ್ ಹೋಗಿ ಪೆಟ್ರೋಲ್ ಹಾಕ್ಸಲಾಯ್ತು. ಈಗ ಒಂದು ಬಾಟ್ಲಿ ತುಂಬಿಸಿ ನೋಡೋಣ ನಯರದಾಗ ಎಷ್ಟು ಹೋಗುತ್ತೆ ಅಂತ. ಆಮೇಲೆ ಟೆಸ್ಟ್ ಗೈಸ್ ನಯರದಾಗ ತುಂಬಿಸಿ ಬಿಡೋಣ ಗೈಸ್. ಇದು ನಯರ ಮತ್ತೆ ಅದೇ SE ಐತಲ್ಲ, ಸೇಮ್ ಕಲರ್ ಪೆಟ್ರೋಲು. ಅಲ್ಲಿ ಅಕ್ಷರ ನಯರ ಗಾಡಿನೂ ಇತ್ತು, ಸೇಮ್ ಅಂತ ಅನ್ಸ್ತೈತೆ. ನೋಡೋಣ ಏನು ಒಂದೇ ತರ ಅನ್ಸಿದೆ. ಟೆಸ್ಟ್ ಮಾಡ್ಬೇಕಾಗೇನಿಲ್ಲ. ನೋಡೋಣ ಏನಾಗಿದೆ ಗೈಸ್. ಇದು ಅದೇ ಬುಕ್ ಅಂತ ಸ್ಟಾರ್ಟ್ ಆಯ್ತು. 13 ಕಿಲೋಮೀಟರ್ ಹೋಗಿದೆ. ನೋಡೋಣ ಎಷ್ಟು ಹೋಗಿದೆ ಅಂತ.
ಇಂಡಿಯನ್ ಮೀರ್ಸ್ತಾವ ಇಲ್ಲ ಅಂತ ನೋಡೋಣ. ನಯಾರ ಆಯ್ತಲ್ಲ ಇಂಡಿಯನ್ ಮೀರ್ಸೋದಕ್ಕೆ, ನೋಡೋಣ ನಯಾರದ್ ಏನ್ ಕತೆ ಅಂತ. ಇದು ನಯಾರದಿದ್ದು 0-0 ಮಾಡೀನಿ. ಇವಾಗ ಆಲ್ರೆಡಿ 1 ಕಿಲೋಮೀಟರ್ ಬಂದೆವು. ಇದೇನ್ ಬುಕ್ಕು ಏನ್ ಅಂತ ಇಲ್ಲ. ನಯಾರದು ಫುಲ್ ಸ್ಮೂತ್ ಆಗೈತೆ ಹೋಗ್ತಾ ಇರೋದು. ಹೌದಾ? ಅದ್ರ ತರ ಸೌಂಡ್ ಬೇರೆ ತರ ಇಲ್ಲ, ಸ್ಮೂತ್ ಸೌಂಡ್. ಗೈಸ್ ಬಂತು ನನ್ನ ಗಾಡಿದು ಬ್ಲೇಡ್ ಪ್ರಾಬ್ಲಮ್ ಆಗಿತ್ತಲ್ಲ, ಅದೇ ನನ್ನ ಗಾಡಿ ತಗೊಂಡಿಲ್ಲ. ಇದ್ರಕ್ಕೆ ಮಾಡ್ತೀವಿ. ಇದ್ರಾಗೆ ಎಷ್ಟು ಬಿಡ್ತೀಯಾ? 2.1. ಅಲ್ಲಿಂದ ಇಲ್ಲಿಗೆ 2.1 ಹೋಯ್ತಷ್ಟೇ. ಇಷ್ಟು ಮೇಲೆ ಇವಾಗ ಸಂಜೆ ಎಲ್ಲ ಓಡಿಸೋಣ, ಎಷ್ಟು ಹೋಗಿದ್ದು ನೋಡೋಣ, ಅದ್ರ ಮೇಲೆ ಡಿಪೆಂಡ್ ಮಾಡೋಣ ಅಷ್ಟೇ. ನನ್ನ ಪ್ರಕಾರ ಇಂಡಿಯನ್ನೇ ಜಾಸ್ತಿ ಇದಾಗಿತ್ತು. ವೇಟ್ ಆ್ಯಂಡ್ ವಾಚ್, ನೋಡೋಣ ಏನಾಗುತ್ತೆ. ನೋಡಿ ಸ್ವಾಮಿ ನಾವಿರೋದು ಹೀಗೆ